ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಯಾವ ಕಾರಣಕ್ಕೂ ಮೈಸೂರಿನಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ ಅಂತ ಸಚಿವ ಜಿಟಿ ದೇವೇಗೌಡರೇ ಪ್ರತಿನಿಧಿಸುವ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಘೋಷಣೆಯನ್ನ ಮಾಡಿದ್ದಾರೆ. ಇವತ್ತು ಸಚಿವ ಜಿಟಿಡಿ ನೇತೃತ್ವದ ಜೆಡಿಎಸ್ ಸಭೆಯಲ್ಲಿ ನಡೆದಿರತಕ್ಕಂಥ ಗಲಾಟೆ, ನಾವು ಕಾಂಗ್ರೆಸ್ ಪರ ಪ್ರಚಾರ ಮಾಡಲ್ಲ. ಸಾಂಪ್ರದಾಯಿಕವಾಗಿ ಮೊದಲಿನಿಂದಲೂ ಕೂಡ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪ್ರತಿ ಚುನಾವಣೆಯಲ್ಲೂ ಯುದ್ಧವನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗ ಮೈತ್ರಿ ಆಗ್ಬಿಟ್ಟು ನಮ್ಮನ್ನ ನೀವು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿ ಅಂತಂದ್ರೆ ಹೇಗೆ ನಮಗೆ ಮನಸ್ಸು ಒಪ್ಪುತ್ತೆ? ಸಿದ್ದರಾಮಯ್ಯನವರೇ ಬರಲಿ, ಅವರಿಗೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ, ನಮಗೆ ತೃಪ್ತಿದಾಯಕ ಉತ್ತರವನ್ನೇನಾದರೂ ಅವ್ರು ಕೊಟ್ಟರೆ ಆಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ಈಗ ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನನಗೆ ಗೊತ್ತಿಲ್ಲ ಇದು ಜಿ ಟಿ ದೇವೇಗೌಡರ ಅಸಹಾಯಕತೆನಾ ಅಥವಾ ಜಿ ಟಿ ದೇವೇಗೌಡರ ಮನಸ್ಸಿನಲ್ಲೂ ಇದೆಯಾ? ನೋಡಬೇಕು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಏನಾಗುತ್ತೆ ಅಂತ. ಅದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಜೆ ಡಿ ಎಸ್ಗೆ ಯುದ್ಧ ನಡೆದಿರೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಆದರೂ ಕೂಡ ರಾಷ್ಟ್ರ ಮಟ್ಟದ ಚುನಾವಣೆ ಇದಾಗಿರೋದ್ರಿಂದ ರಾಷ್ಟ್ರ ಮಟ್ಟದ ಚುನಾವಣೆಗೋಸ್ಕರ, ಲೋಕಸಭಾ ಚುನಾವಣೆಗೋಸ್ಕರ ಸ್ಥಳೀಯವಾಗಿರ್ತಕ್ಕಂಥದ್ದನ್ನೆಲ್ಲ ಮರೆತು ಇವತ್ತೇನು ವಿಧಾನಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ, ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಮುಖ್ಯಮಂತ್ರಿಗಳಾಗಿ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಇದ್ದಾರೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರೇ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಹುಲ್ ಗಾಂಧಿಯವರು ಸೇರಿ ಏನು ನಿರ್ಣಯ ಮಾಡಿದ್ದಾರೆ ಅದಕ್ಕೆ ಬದ್ಧವಾಗಿ ನಡ್ಕೊಂಡು ಹೋಗೋಣ ನಾವೆಲ್ಲ ಅಂತ ಹೇಳ್ತಕ್ಕಂಥದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರು ಕರೆದಿದ್ದೀವಿ. ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ಡಾಕ್ಟರ್ ಮಹದೇವಪ್ಪನವರು ಮಾತಾಡಿದ್ದಾರೆ, ವೆಂಕಟೇಶ್ ಮಾತಾಡಿದ್ದಾರೆ, ತನ್ವಿ ಸೇಠ್ ಮಾತಾಡಿದ್ದಾರೆ, ವಿಜಯಶಂಕರ್ ಮಾತಾಡಿದ್ದಾರೆ, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮೆಲ್ಲ ಮುಖಂಡಗಳ ಜೊತೆನೂ ಕೂಡ ಮಾತಾಡಿದ್ದಾರೆ. ಮತ್ತೆ ಸಂಪರ್ಕ ಮಾಡ್ತೀನಿ ನಾನು ನಮ್ಮ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ಅವ್ರನ್ನ. ಕೆಪಿ, ದೇವೇಗೌಡರು, ಜಿ ಟಿ ದೇವೇಗೌಡರ ಮಾತನ್ನ ಕೇಳಿದ್ರೆ ಅವರ ಕ್ಷೇತ್ರ, ಅವರು ಪ್ರತಿನಿಧಿಸುವ ಕಾರ್ಯಕರ್ತರೇ ನಾವು ಕಾಂಗ್ರೆಸ್ ಪರ ಕೆಲಸ ಮಾಡಲ್ಲ ಅಂತಂದ್ರೆ ಇದು ಜಿ ಟಿ ದೇವೇಗೌಡರ ಅಸಹಾಯಕತೆ ಅನ್ಕೋಬೇಕಾ ಅಥವಾ ಅವ್ರ ಮನಸ್ಸಲ್ಲೂ ಅದೇ ಇದೆಯಾ? ಓಕೆ, ಸಂಪರ್ಕ ನಮಗೆ ಸಾಧ್ಯವಾಗ್ತಾ ಇಲ್ಲ. ಐ ಥಿಂಕ್ ಇವತ್ತಿನ ಇದು ದೊಡ್ಡ ಸ್ಟೇಟ್ಮೆಂಟ್ ಇದು ಅಂತ ಅನ್ಸುತ್ತೆ. ಯಾಕೆಂದರೆ ಕಳೆದ ಹಲವಾರು ದಿನಗಳಿಂದ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ತಮ್ಮ ವಿರೋಧಿ ಅಭ್ಯರ್ಥಿಗಳನ್ನು ಮಾತಿನಲ್ಲೇ ಹಣಿತಾ ಇದ್ರು. ಆದರೆ ಜಿ ಟಿ ದೇವೇಗೌಡರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಮೈತ್ರಿಯ ಪ್ರಕಾರ ಮೈಸೂರನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡಲಾಗಿತ್ತು. ಸಿ ಎಚ್ ವಿಜಯಶಂಕರ್ ಸಿದ್ದರಾಮಯ್ಯನವರ ಆಪ್ತರು ಈ ಬಾರಿ ಕಣಕ್ಕಿಳಿದಿದ್ದಾರೆ. ಆದರೆ ಇಲ್ಲಿಯ ತನಕ, ಇವತ್ತಿನ ತನಕವೂ ಕೂಡ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ನಾಯಕರು ಯಾರು ಕೂಡ ವಿಜಯಶಂಕರ್ ಪರ ಮತಯಾಚನೆಗೆ ಹೋಗಿಲ್ಲ, ಪ್ರಚಾರವನ್ನ ಮಾಡಿಲ್ಲ. ಅದನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತೊಂದು ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.